ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆಯೊಳಗೆ ಕೊಬ್ಬರಿ ಬರ್ಫಿ ಮಾಡೀನಿ. ಎಷ್ಟು ಚಂದ ಬಂದೈತೆ ನೋಡಿರಿ. ನಾ ತೋರಿಸ್ಕೊಡೋ ಅಳತೆ ಒಳಗೆ ಮಾಡಿರಿ. ನಿಮ್ಮದು ಹಿಂಗೆ ಬರ್ತೈತೆ ನೋಡಿರಿ. ಮುರಿದು ತೋರಿಸ್ತೀನಿ ನೋಡಿರಿ. ಗಟ್ಟಿಯಾಗಿಲ್ಲ, ಎಷ್ಟು ಪಟ ಮುರಿತೈತೆ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಇದೇ ರೀತಿ ಮಾಡಿರಿ. ಹಿಂಗೆ ಬರ್ತೈತೆ ನೋಡಿರಿ. ಅರ್ಧ ಹೋಳು ತೆಂಗಿನಕಾಯಿ ಹಿಂದಿಂದು ಕಂದು ಬಣ್ಣ ಇರ್ತೈತಲ್ರಿ, ಅದನ್ನು ತೆಗೆದು ತೊಗೊಂಡಿನಿ ನೋಡಿರಿ. ಅಂದ್ರೆ ಬೆಳ್ಳಗೆ ಬರ್ತೈತೆ ನೋಡಿರಿ, ಅದಕ್ಕೆ ಅದನ್ನು ತೆಗೆದು ತೊಗೊಂಡೇನಿ ರೀ. ಒಂದು ಗ್ಲಾಸಿಗೆ ಹಾಕಿ ಅಳತೆ ಮಾಡಿ ತಗೋರಿ. ಅಂದ್ರೆ ಸಕ್ಕರೆ ಹಾಕಕ್ಕೆ ಚಲೋ ಆಕೈತಿ. ಒಂದು ಗ್ಲಾಸಿಗೆ ಸ್ವಲ್ಪ ಕಡಿಮೆ ಸಕ್ಕರೆ ಹಾಕಿರಿ. ಅದನ್ನು ಒಂದು ಪಾತ್ರೆಗೆ ಹಾಕಿರಿ. ಮುಳುಗುವಷ್ಟು ನೀರು ಹಾಕಿರಿ. ಗ್ಯಾಸ್ ಮೇಲೆ ಮೀಡಿಯಮ್ ಉರಿ ಮ್ಯಾಗ ಇಟ್ಟು ಒಂದೆಡೆ ಪಾಕ ಮಾಡ್ಕೊಳ್ರಿ. ಅದ್ರಾಗ ಈಗ ಕೊಬ್ಬರಿ ಹಾಕಿರಿ. ಚಲೋ ಕಲಿಸಿ 5 ನಿಮಿಷ ಕುದಿಯಾಕೆ ಬಿಡ್ರಿ. ಅದು ಚಲೋ ಕುದಿಲಿರಿ. ಒಂದು ಬಟರ್ ಪೇಪರ್ ತಗೊಂಡು ಅದಕ್ಕೆ ತುಪ್ಪ ಹಚ್ಚಿ ಇಟ್ಕೋರಿ. ಇನ್ನೊಮ್ಮೆ ಆಗೈತನ ಅಂತ ನೋಡುನ್ರಿ. ಇನ್ನೂ ಆಗಿಲ್ಲ, ಇನ್ನೊಂದು ಸ್ವಲ್ಪ ಕುದಿಲ್ರಿ. ಇನ್ನೊಂದು 5 ನಿಮಿಷ ಬಿಡುನ್ರಿ. ಈಗ ಗಟ್ಟಿ ಆಗಾಕತ್ತೈತೆ ನೋಡ್ರಿ. ಈಗ ಒಂದು ಬೌಲ್ ತೊಗೊಂಡ್ರಿ. ಅದ್ರ ತಳಕ್ಕೆ ತುಪ್ಪ ಹಚ್ಚೋಣ್ರಿ. ತುಪ್ಪ ಹಚ್ಚಿ ಇಟ್ಕೊಂಡ್ರಿ. ಈಗ ತಳ ಬಿಡಾಕತ್ತೈತೆ ನೋಡ್ರಿ. ಈ ರೀತಿ ತಳ ಬಿಡ್ಬೇಕ್ರಿ. ಅಂದ್ರೆ ಅದು ರೆಡಿ ಆದಂಗೆ. ಇದನ್ನು ಬಟರ್ ಪೇಪರ್ ಮೇಲೆ ಹಾಕ್ರಿ. ಚಲೋ ಬೌಲ್ ತೊಗೊಂಡು ಹತ್ರಿ. ಒಂದೇ ಸಮ ಮಾಡಿಕೊಂಡು ಇಡ್ರಿ. 5 ನಿಮಿಷ ಬಿಡ್ರಿ. ಐದು ನಿಮಿಷ ಆರಾಕ ಬಿಡ್ರಿ. ಈಗ 5 ನಿಮಿಷ ಆಗೈತೆ ನೋಡ್ರಿ. ಇದು ರೆಡಿ ಆಗೈತಿ. ಕೈಗೆಲ್ಲ ಅಂಟಂಗಿಲ್ಲ ನೋಡ್ರಿ. ಒಂದು ಚಾಕುವಿನ ಸಹಾಯದಿಂದ ಇದನ್ನು ಕತ್ತರಿಸ್ಕೊಳ್ಳೋಣ್ರಿ.
ಈ ರೀತಿ ಕತ್ತರಿಸ್ಕೋಬೇಕು ನೋಡಿ.